ಹಲೋ ಹಲೋ ಹಲೋ, ಯಾರು ನೀವು? ಶಕುಂತಲಾ ಅವ್ರ ಹತ್ರ ಮಾತಾಡ್ಬೇಕಿತ್ತು. ಈಗಾಗಲ್ಲ, ನಾಳೆ ಬೆಳಗ್ಗೆ ಬನ್ನಿ. ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಎಷ್ಟೇ ಮುಖ್ಯವಾದ ವಿಷಯ ಇರಲಿ, ಈಗಾಗಲ್ಲ ಸರ್, ನಾಳೆ ಬೆಳಗ್ಗೆ ಬನ್ನಿ. ಸೆಕ್ಯೂರಿಟಿ ಸೆಕ್ಯೂರಿಟಿ, ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ಅಮ್ಮ ಅವರ ಬೀಗ್ರಾಗೋರು. ಬನ್ನಿ ಬನ್ನಿ, ನೀವು ಬನ್ನಿ. ಹಾ, ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಕಾಫಿ ಟೀ ಏನಾದ್ರು ತಗೋತೀರಾ? ಬೇಡ, ನಾನು ಬಂದಿದ್ದೀನಿ ಅಂತ ನಿಮ್ಮ ಅಮ್ಮವ್ರಿಗೆ ಹೇಳಿ ಕರಿತೀರಾ? ಈಗಲೇ ಕರಿತೀನಿ. ನನಗಿರೋ ಟೆನ್ಷನಲ್ಲಿ ಶಕುಂತಲಾ ದೇವಿಯವ್ರ ಹತ್ರ ಮಾತಾಡಬೇಕು ಅಂತ ಬಂದ್ಬಿಟ್ಟೆ. ಈ ಟೈಮಲ್ಲಿ ಬಂದಿದ್ದಕ್ಕೆ ಏನಂದ್ಕೋತಾರೋ ಏನೋ. ನಮಸ್ಕಾರಮ್ಮ. ನಮಸ್ಕಾರ ಅಣ್ಣವ್ರೆ, ಕೂತ್ಕೊಳ್ಳಿ. ಹೊತ್ತಲ್ ಬಂದು ನಿಮಗೆ ತೊಂದರೆ ಕೊಟ್ಟನೇನೋ, ನನಗೆ ಕ್ಷಮಿಸ್ಬಿಡಿ. ಸಂಬಂಧ ಬೆಳೆಸಿದ್ಮೇಲೆ 2 ಕುಟುಂಬ ಒಂದಾದ್ಮೇಲೆ ನಿಮ್ ಮಗಳಿಗೆ ಮಾತ್ರ ಅಲ್ಲ, ಒಂದ್ ರೀತಿಲಿ ನಿಮ್ಗೂ ಇದು ನಿಮ್ಮನೇನೆ. ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವುದೇ ತೊಂದರೆ ಇಲ್ಲ. ನಮಸ್ಕಾರ ಮಾವ. ಹಲೋ ಕೈಲಾಶ್. ನಿಮ್ಮ ಮುಖದಲ್ಲಿ ಯಾಕೋ ನನಗೆ ಆತಂಕ ಕಾಣಿಸ್ತಿದೆ. ಏನಾದ್ರೂ ಪ್ರಾಬ್ಲಮಾ? ಸಮಸ್ಯೆ ಅಂತ ಪ್ರತ್ಯೇಕವಾಗಿ ಬೇರೇನೂ ಇಲ್ಲ. ನಿಶ್ಚಿತಾರ್ಥ ಆಗಿ ಹೋಗಿದೆ. ಮುಹೂರ್ತ ಇಟ್ಟು ಹೇಳಿ ಕಳಿಸ್ತೀನಿ ಅಂದಿದ್ರಿ. ಇಲ್ಲೇ ಫ್ರೆಂಡ್ ಮೀಟ್ ಮಾಡಕ್ ಬಂದಿದ್ದೆ. ಹಾಗೆ ನಿಮ್ಮನ್ನೊಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದ್ರಲ್ಲೇನಿದೆ ಕೃಷ್ಣಮೂರ್ತಿಯವರೇ, ನೀವೊಂದು ಫೋನ್ ಮಾಡಿದ್ರೆ ಹೇಳ್ತಿದ್ನಲ್ಲ. ನನಗೆ ಸ್ವಲ್ಪ ಸಂಪ್ರದಾಯ ಜಾಸ್ತಿ. ಮುಹೂರ್ತ ನೋಡದೆ ಯಾವ ಕೆಲ್ಸನೂ ಮಾಡಲ್ಲ. ನಾಳೆ ಬೆಳಗ್ಗೆವರೆಗೂ ಒಳ್ಳೆ ಟೈಮ್ ಇಲ್ಲ ಅಂತ ಸುಮ್ನಾದೆ. ಬೆಳಗ್ಗೆನೆ ಪುರೋಹಿತರ ಹತ್ರ ಹೋಗಿ ಒಳ್ಳೆ ಮುಹೂರ್ತ ನೋಡಿ ಸರಿಯಾಗಿ 10 ಗಂಟೆಗೆ ನಿಮಗ್ ಫೋನ್ ಮಾಡ್ತೀನಿ. ಸರಿ, ಬೆಳಿಗ್ಗೆ ಖಂಡಿತವಾಗ್ಲೂ ಮುಹೂರ್ತ ಇಡ್ತೀರಲ್ವಾ? 10 ಗಂಟೆಗೆಲ್ಲ ನನಗೆ ಫೋನ್ ಮಾಡ್ತೀರಲ್ವಾ? ಹಾ, ಮಾಡ್ತೀನಿ. ನೀವು ನಿಶ್ಚಿಂತೆಯಿಂದ ಇರಿ. ಅಬ್ಬಾ, ಈಗ ನನ್ನ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಆಯ್ತು. ನೀವು ಹೇಳಿದಿರ ಅಂದ್ರೆ ಗ್ಯಾರಂಟಿ ಮಾಡ್ತೀರಾ? ನನಗೆ ನಂಬಿಕೆ ಇದೆ. ನಾಳೆ 10 ಗಂಟೆ ಅಷ್ಟರಲ್ಲಿ ನನ್ನ ಮಗಳ ಮದುವೆ ಯಾವಾಗಂತ ಗೊತ್ತಾಗ್ಬಿಡುತ್ತೆ. ಕೂಡ್ಲೆ ಮದುವೆ ಕೆಲಸ ಎಲ್ಲ ಶುರು ಮಾಡಬೇಕು. ಮತ್ತೊಂದು ವಿಷಯ, ಮುಹೂರ್ತ ತುಂಬಾ ದೂರದ ಡೇಟಿಗೆ ಬೇಡ. ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಮುಹೂರ್ತ ಇಟ್ಬಿಡಿ. ಹಾಗೆ ಮಾಡೋಣ ಕೃಷ್ಣಮೂರ್ತಿ ಅಣ್ಣ. ಈ ಮದ್ವೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ನೀವು ಚಿಂತೆ ಮಾಡೋದನ್ನ ಬಿಟ್ಬಿಡಿ. ಸರಿನಮ್ಮ, ನಾನು ಹೊರಡ್ತೀನಿ. ಮದುವೆ ಮುಹೂರ್ತ ಯಾವತ್ತಂತ ನಾಳೆ ಗೊತ್ತಾಗುತ್ತಲ್ವಾ? 10 ಗಂಟೆಗೆ ಫೋನ್ ಮಾಡ್ತೀರಲ್ವಾ? ಮಾಡ್ತೀನಣ್ಣ. ಒಳ್ಳೇದು. ಬರ್ತೀನಿ ಹೇಳಿ ಅಂದ್ರೆ. ಸರಿ ಮಾವ, ಬಾಯ್. ಬರ್ತೀನಮ್ಮ. ಯಾಕಮ್ಮ ಇವರು ಇಷ್ಟೊಂದು ಟೆನ್ಷನಲ್ಲಿದ್ದಾರೆ? ಹೆಣ್ಮಕ್ಳ ತಂದೆ ಅಲ್ವೇನಪ್ಪ. ಪಾಪ, ಈ ಟೈಮಲ್ಲಿ ನಡ್ಕೊಂಡು ಹೇಗೆ ಹೋಗ್ತಾರಮ್ಮ? ನಾನು ಹೋಗಿ ಕಾರಲ್ಲಿ ಡ್ರಾಪ್ ಮಾಡ್ಬರ್ಲಾ? ಭಾವಿ ಅಳಿಯ ನೀನು, ಅಷ್ಟು ಸಹಾಯ ಮಾಡದೇ ಇದ್ರೆ ಹೇಗೆ? ಹೋಗ್ಬಾ ಕೈಲಾಶ್. ಸರಿ ಅಮ್ಮ.
ಮಾವ ಒಂದ್ ನಿಮಿಷ. ಏನಪ್ಪ? ನಾನೇ ಮನೆ ತನಕ ಡ್ರಾಪ್ ಮಾಡ್ತೀನಿ, ಬನ್ನಿ. ಪರವಾಗಿಲ್ಲಪ್ಪ, ನಿನ್ಗೆ ಯಾಕೆ ತೊಂದ್ರೆ? ನಾನು ಹೋಗ್ತೀನಿ. ಮಾವ ಪರವಾಗಿಲ್ಲ, ಬನ್ನಿ. ಅದು ಹಾಗಲ್ಲಪ್ಪ. ಬನ್ನಿ ಮಾವ. ಏನು ಅಂದ್ರೆ? ಏನು ಅಂದ್ರೆ? ಏನು ಅಂದ್ರೆ? ನನ್ನ ಮಗಳು ಮದುವೆ ಆಗೋವರೆಗಾದ್ರೂ ಆ ದೇವ್ರು ನನಗೆ ಬದುಕೋ ಅವಕಾಶ ಕೊಟ್ರೆ ಚೆನ್ನಾಗಿರೋದು. ಸಾಧ್ಯವಾದಷ್ಟು ಹತ್ರದಲ್ಲೇ ಮದುವೆ ಮುಹೂರ್ತ ಇಡ್ತೀನಿ ಅಂತ ಶಕುಂತಲಾ ದೇವಿಯವರು ನನಗೆ ಮಾತು ಕೊಟ್ಟಿದ್ದಾರೆ. ಆದರೆ ನಂಗೆ ಮಾತ್ರ ಈ ಕೆಮ್ಮು ನಿಲ್ತಾನೇ ಇಲ್ಲ. ನಿಮ್ಮ ಮಗಳ ಮದುವೆ ಹೇಗೆ ನಡೆಯುತ್ತೋ ಅನ್ನೋ ಟೆನ್ಷನ್ ನಿಮ್ಮ ಮುಖದಲ್ಲಿ ಕಾಣಿಸ್ತಿದೆ ಅಂಕಲ್. ನಿಮ್ಮ ಮಗಳ ಮೇಲೆ ನಿಮ್ಗಿರೋ ಪ್ರೀತಿಯಿಂದ ಹಾಗ ಅನ್ನಿಸ್ತಿರ್ಬಹುದು. ನೀವು ತಲೆ ಕೆಡಿಸ್ಕೋಬೇಡಿ, ಮದುವೆ ಜೋರಾಗೇ ನಡೆಯುತ್ತೆ. ಹಾಗೆ ನಿಮ್ಮ ಮಗಳನ್ನ ನಿಮ್ಮ ಹಾಗೇನೆ ಒಂದು ಸಣ್ಣ ಕಷ್ಟನೂ ಬರ್ದಿರೋ ಹಾಗೆ ನೋಡ್ಕೋತೀನಿ ಅಂತ ನಿಮಗೆ ಮಾತು ಕೊಡ್ತಿದ್ದೀನಿ. ತುಂಬಾ ಸಂತೋಷನಪ್ಪ. ನಿನ್ನ ಒಳ್ಳೆತನ ನನಗೆ ಅರ್ಥ ಆಯ್ತು. ನಾನು ಕೂಡ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ರಾಧಿಕಾ ಕೂಡ ನಿನ್ನ ಮನಸ್ಸಿಗೆ ಇಷ್ಟ ಆಗುವಾಗ ನಡ್ಕೋತಾಳೆ. ಅವಳಿಗಿರೋ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸ್ತಾಳೆ. ನಿಮ್ಮ ಅಮ್ಮನ ಮಾತನ್ನ ತಲೆ ಮೇಲಿಟ್ಕೊಂಡು ಪಾಲಿಸ್ತಾಳೆ. ನೀವಿಷ್ಟೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ನೀವು ಬೆಳೆಸಿರೋ ರೀತಿಲಿ ರಾಧಿಕಾಗಿ ಎಷ್ಟು ಸಂಸ್ಕಾರ ಇದೆ ಅಂತ ಅವ್ರ ನಡವಳಿಕೆಯಲ್ಲೇ ಗೊತ್ತಾಗುತ್ತೆ ಅಂಕಲ್. ಏನು ಅಂದ್ರೆ? ಅಲ್ಲೇ 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 ಪಕ್ಕದಲ್ಲಿ ನಿಲ್ಸು. ಅಲ್ಲೇ ಅಲ್ಲೇ ಅಲ್ಲೇ. ನಾನಿನ್ ಹೊರಡ್ತೀನಿ. ತುಂಬಾ ಥ್ಯಾಂಕ್ಸ್ ಕಣಪ್ಪ. ಇಟ್ಸ್ ಓಕೆ ಅಂಕಲ್. ಬರ್ತೀನಿ. ಅಂಕಲ್. ಏನಪ್ಪ? ಅಂಕಲ್, ನಾನು ನಿಮ್ಮ ಅಳಿಯ ಅನ್ನೋ ಫೀಲಿಂಗ್ ಮನ್ಸಲ್ಲಿ ಇಟ್ಕೋಬೇಡಿ. ಇನ್ಮೇಲಿಂದ ನಿಮ್ಮ ಮಗನಾಗಿ ನಿಮ್ಮ ಜವಾಬ್ದಾರಿ ನಾನು ತಗೋತೀನಿ. ಈ ಮಾತು ಕೇಳಿ ನನಗೆ ತುಂಬಾ ಧೈರ್ಯ ಬಂತಪ್ಪ. ನನ್ನೆಲ್ಲ ಟೆನ್ಷನ್ಗಳನ್ನ ಎತ್ತಿ ಆಚೆ ಎಸ್ದಂಗಾಯ್ತು. ಬರ್ತೀನಪ್ಪ. ಗುಡ್ ನೈಟ್ ಅಂಕಲ್. ಯಾರ್ರೀ ನಿಮ್ನ ಕಾರಲ್ಲಿ ಬಿಟ್ಟಿದ್ದು? ಕೈಲಾಶ್. ಕೈಲಾಶ್ ಅವ್ರಾ? ಇಷ್ಟಕ್ಕೂ ನೀವ್ಯಾಕೆ ಮನೆಯಿಂದ ಆಚೆ ಹೋಗಿದ್ರಿ? ಅವನಲ್ಲಿ ನಿಮಗ್ ಸಿಕ್ದ? ನಾನೇ ಶಕುಂತಲಾ ದೇವಿಯವ್ರ ಮನೆಗೆ ಹೋಗಿದ್ದೆ. ಈ ಟೈಮ್ ಅಲ್ಲ. ಮಗಳನ್ನ ಕೊಡೋ ಮನೆಗೆ ಇಂಥ ಟೈಮಲ್ಲಿ ಹೋದ್ರೆ ತಪ್ಪು ತಿಳ್ಕೊಳಲ್ವಾ? ಅಷ್ಟಕ್ಕೂ ಯಾಕೆ ಅಲ್ಲಿಗೆ ಹೋಗಿದ್ರಿ? ನನ್ನ ಚಿಂತೆ ನಿನಗೆ ಗೊತ್ತಿರೋದೇ ಅಲ್ವಾ ಸುಜಾತ. ನಿಜ ಹೇಳಬೇಕು ಅಂದ್ರೆ ನಾನು ಸ್ವಲ್ಪ ಡೌಟಲ್ಲೇ ಹೋಗಿದ್ದೆ. ಹಾಗೆ ಹೋಗಿದ್ದಕ್ಕೆ ಏನು ಬೇಜಾರು ಮಾಡ್ಕೊಳ್ದೆ ಶಕುಂತಲಾ ದೇವಿಯವರು ಕೈಲಾಶು ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು.
ಹೆಣ್ಮಗುನ ತಂದೆಯಾಗಿರೋ ನನ್ನ ಚಿಂತೆನ ಅರ್ಥ ಮಾಡ್ಕೊಂಡು ನಾಳೆ ಬೆಳಿಗ್ಗೆನೇ ಪುರೋಹಿತರ ಹತ್ರ ಮುಹೂರ್ತ ನೋಡಿಸಿ 10 ಗಂಟೆಗೆಲ್ಲ ನಮಗೆ ಫೋನ್ ಮಾಡ್ತೀನಿ ಅಂದ್ರು. ಅಮ್ಮ ರಾಧಿಕಾ, ನನ್ನ ನಡವಳಿಕೆಯಿಂದ ಹುಟ್ಟಿದ ಮನೆ ಗೌರವನ ಹೆಚ್ಚಿಸ್ತೀನಿ. ನೀವು ಯಾವುದೇ ಆತಂಕ ಪಡೋದು ಬೇಡ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಪ್ಪ. ನೋಡ್ದೆ ಸುಜಾತ, ನನ್ನ ಮಗಳು ಎಂತ ಒಳ್ಳೆ ಮಾತು ಹೇಳಿದ್ಲು. ನೀನ್ ಕೊಡೋ ಭರವಸೆಯಿಂದಲೇ ನನ್ನ ಆಯುಷ್ಯ ಹೆಚ್ಚುತ್ತೆ ಅನ್ಸ್ತಿದ್ಯಮ್ಮ. ನನಗೆ ಅಳಿ ಆಗಲ್ಲ, ಮಗನಾಗಿರ್ತೀನಿ ಅಂತ ಕೈಲಾಶ್ ಕೂಡ ನನಗೆ ಮಾತು ಕೊಟ್ಟಿದ್ದಾನೆ. ತುಂಬಾ ಖುಷಿ ಆಗ್ತಿದ್ಯಮ್ಮ. ಸುಜಾತ, ಮದುವೆ ಮುಹೂರ್ತ ಯಾವಾಗಂತ ಶಕುಂತಲಾ ದೇವಿಯವ್ರು ಹೇಳಿದ ಕೂಡಲೇ ಮದುವೆ ಕೆಲಸನೆಲ್ಲ ಶುರು ಮಾಡಬೇಕು. ಲಗ್ನ ಪತ್ರಿಕೆ ಮಾಡಿಸ್ಬೇಕು, ಚಿನ್ನ ಬಟ್ಟೆ ಕೊಂಡ್ಕೋಬೇಕು, ಬಂಧು ಮಿತ್ರರನ್ನೆಲ್ಲ ಕರಿಬೇಕು. ನಾಳೆಯಿಂದ ಉಸಿರಾಡೋಕ್ಕೂ ಪುರ್ಸೊತ್ತಿರಲ್ಲ. ಆಗ್ಲೇ ತುಂಬಾ ಲೇಟ್ ಆಗಿದೆ. ಬಾ ಮಲ್ಕೊಳ್ಳೋಣ. ಅಮ್ಮ ರಾಧಿಕಾ, ನೀನು ಹೋಗಿ ಮಲ್ಕೊಳ್ಳಮ್ಮ. ಗುಡ್ ನೈಟ್ ಅಪ್ಪ. ಗುಡ್ ನೈಟ್. ನಮಸ್ಕಾರ ಅಮ್ಮ. ನಮಸ್ಕಾರ, ಕೂತ್ಕೊಳ್ಳಿ. ಅಮ್ಮ, ಯಾಕೋ ಬರಕ್ಕೆ ಹೇಳಿ ಕಳಿಸಿದ್ರಿ? ನಮ್ ಕೈಲಾಶ್ಗೆ ನಿಶ್ಚಿತಾರ್ಥ ಆಗಿದೆ ಅಲ್ವಾ? ಮದುವೆಗೆ ಒಳ್ಳೆ ಮುಹೂರ್ತ ಇಡ್ಸೋಣ ಅಂತ ಕರೆಸ್ದೆ ಪುರೋಹಿತ್ರೆ. ಶುಭವಾಗ್ಲಿ. ಒಂದು ಅದ್ಭುತವಾದ ಮುಹೂರ್ತ ನೋಡಿ ಹೇಳಿ. ಹಾಗೆ ಆಗ್ಲಿ ಅಮ್ಮ. ಅಮ್ಮ, ಹೇಳಿ. ಇವತ್ತಿಂದ ಸರಿಯಾಗಿ 30 ದಿನ ಕಳೆದು ಬರೋ 31ನೇ ದಿನಕ್ಕೆ ಒಳ್ಳೆ ಮುಹೂರ್ತ ಇದೆ ಅಮ್ಮ. ಆ ಮುಹೂರ್ತನೇ ಇಡು ಅಂತೀರಾ ಅಮ್ಮ? ಮುಹೂರ್ತ ತುಂಬಾ ದೂರದ ಡೇಟಿಗೆ ಬೇಡ. ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಮುಹೂರ್ತ ಇಟ್ಬಿಡಿ. ಅಷ್ಟು ದೂರದ ಬೇಡ ಪುರೋಹಿತ್ರೆ. ಸಾಧ್ಯವಾದಷ್ಟು ಹತ್ತಿರದಲ್ಲಿ ಮತ್ತೊಂದು ಮುಹೂರ್ತ ಯಾವ್ದಾದ್ರೂ ಇದೆಯೇನೋ ನೋಡಿ. ಹಾಗೆ ಆಗ್ಲಿ ಅಮ್ಮ. ಯಾಕಮ್ಮ ಅಷ್ಟು ಅರ್ಜೆಂಟಾಗಿ ಮುಹೂರ್ತ ಇಡೋಕೆ ಹೇಳ್ತಿದ್ಯಾ? ನಿನ್ನೆ ನಿನ್ನ ಭಾವಿ ಮಾವ ಟೆನ್ಷನ್ ಮಾಡ್ಕೊಂಡಿದ್ ನೋಡ್ದೆ ಅಲ್ವಾ? ಮದ್ವೆ ಲೇಟ್ ಆದ್ರೆ ಹೆಣ್ಣು ಮಕ್ಕಳ ತಂದೆಗೆ ಯಾವಾಗ ಏನ್ ಅವಾಂತರ ಆಗುತ್ತೋ ಅಂತ ಎದೆ ಬಡ್ತ ಜಾಸ್ತಿ ಆಗತ್ತೆ. ನಾವ್ಯಾಕೆ ಅವ್ರಿಗೆ ತೊಂದರೆ ಕೊಡ್ಬೇಕು? ಅದಕ್ಕೆ ಹತ್ತಿರದಲ್ಲಿರೋ ಮುಹೂರ್ತ ನೋಡಕ್ ಹೇಳ್ತಿದ್ದೀನಿ. ಅಮ್ಮ, ಸರಿಯಾಗಿ 5 ದಿನಕ್ಕೆ ಅಂದರೆ ಬರೋ ಶುಕ್ರವಾರಕ್ಕೆ ಮಕ್ಕಳಿಬ್ರು ಜಾತಕದ ಪ್ರಕಾರ ತುಂಬ ಚೆನ್ನಾಗಿರೋ ಮುಹೂರ್ತ ಇದೆ. ಅಮ್ಮ, ಬರೀ 5 ದಿನ ಅಂತಂದ್ರೆ ಮದುವೆ ತಯಾರಿಗೆ ಟೈಮ್ ಹೇಗಮ್ಮ ಸಾಕಾಗುತ್ತೆ? ಈ 2 ಡೇಟನ್ನ ಅವ್ರಿಗೆ ಹೇಳೋಣ. ಅವ್ರಿಷ್ಟದ ಪ್ರಕಾರನೇ ಮುಹೂರ್ತ ಇಡೋಣ. ಪುರೋಹಿತ್ರೆ, ನೀವಿನ್ ಹೊರಡ್ಬೋದು. ಯಾವ ಡೇಟ್ ಫಿಕ್ಸ್ ಮಾಡ್ತೀವಿ ಅಂತ ನಿಮಗೆ ಕಾಲ್ ಮಾಡಿ ಹೇಳ್ತೀನಿ. ನಾಳೆನೇ ಒಳ್ಳೆ ದಿನ ಆಗಿರೋದ್ರಿಂದ ಆ ಟೈಮಲ್ಲಿ ಲಗ್ನ ಪತ್ರಿಕೆ ಬರ್ಸೋಣ. ಹಾಗೆ ಆಗಲಿ, ಹೋಗಿ ಬರ್ತೀನಿ. ಒಳ್ಳೇದು.
ಅಪ್ಪ, ಯಾಕಪ್ಪ ಟೆನ್ಷನ್ ಮಾಡ್ಕೋತಿದ್ದೀರಾ? ಫೋನ್ ಬಂದೇ ಬರುತ್ತೆ. ಮೊದಲು ನೀವು ಕೂತ್ಕೊಂಡು ಕಾಫಿ ಕುಡೀರಿ. ಕಾಫಿ ತಗೊಳ್ಳಿ. ನಾವ್ ಎಷ್ಟೇ ಕಾಯ್ತಾ ಇದ್ರು ಅದ್ಕೆದ್ ಮಾತ್ರ ಟೈಮ್ ಅಂದ್ರೆ ಟೈಮು. 1 ಸೆಕೆಂಡ್ ಕೂಡ ಆ ಕಡೆ ಈ ಕಡೆ ಆಗಲ್ಲ. ಟೈಮ್ ಮಾತ್ರ ಅಲ್ಲ, ಅತ್ತೆಯವರಿಗೆ ಮುಹೂರ್ತದ ಮೇಲೂ ತುಂಬಾ ನಂಬಿಕೆ ಇದೆ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಶಕುಂತಲಾ ದೇವಿ ಅವ್ರ ಫೋನು. ಹಲೋ ಕೃಷ್ಣಮೂರ್ತಿ ಅಣ್ಣ, ಪುರೋಹಿತರ ಹತ್ರ ಪಂಚಾಂಗ ನೋಡ್ಸಿದ್ವಿ. 30 ದಿನಗಳ ನಂತರ ಮುಹೂರ್ತ ಚೆನ್ನಾಗಿದೆ ಅಂದ್ರು. ಮತ್ತೆ ಅಷ್ಟು ದಿನ ಅಂದ್ರೆ ಮತ್ತು ಹತ್ತಿರದಲ್ಲಂದ್ರೆ 5 ದಿನಕ್ಕೆ ಇದೆ. ಮದ್ವೆ ತಯಾರಿ ಮಾಡ್ಕೊಳ್ಳೋಕೆ ಟೈಮ್ ಸಾಕಾಗತ್ತಾ? ಈಗೆಲ್ಲ ಮದ್ವೆ ಕೆಲ್ಸಕ್ಕೆ ತೊಂದರೆ ಅಂತ ಏನಿರುತ್ತೆ? ಇವತ್ತು ಆರ್ಡರ್ ಮಾಡಿದ್ರೆ ನಾಳೆನೇ ಇನ್ವಿಟೇಷನ್ ಬಂದ್ಬಿಡುತ್ತೆ. ಅಷ್ಟಕ್ಕೂ ಎಲ್ಲರಿಗೂ ಫೋನಲ್ಲೇ ಬನ್ನಿ ಅಂತ ಹೇಳಿದ್ರೆ ಆಯ್ತು. ಇನ್ ಬೇರೆದನ್ನೆಲ್ಲ ಪ್ಯಾಕೇಜ್ ತರ ಯಾರಿಗೋ ಒಬ್ರಿಗೆ ಕೊಟ್ರಾಯ್ತು. ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ಇದೇ ಮುಹೂರ್ತನ ಫೈನಲ್ ಮಾಡ್ಬಿಡಿ ಅಮ್ಮ. ನೀವ್ ಸರಿ ಅಂದ್ರೆ ನಂದೇನಿದೆ, ಅದೇ ಮುಹೂರ್ತನ ಫಿಕ್ಸ್ ಮಾಡೋಣ. ಹಾಗಾದ್ರೆ ನಾಳೆ ಬೆಳಗ್ಗೆ ಪುರೋಹಿತರ ಜೊತೆ ನಿಮ್ ಮನೆಗೆ ಬಂದು ಲಗ್ನ ಪತ್ರಿಕೆ ಬರೆಸ್ತೀವಿ. ಸಂತೋಷನಮ್ಮ, ಇಡ್ತೀನಿ. ಹಾ ಸರಿ. ಸುಜಾತ, ಕೇಳಿಸ್ಕೊಂಡ್ಯಾ? ನಾಳೆ ಲಗ್ನ ಪತ್ರಿಕೆ ಬರ್ಸೋದಕ್ಕೆ ಶಕುಂತಲಾ ದೇವಿಯವರು ಕೈಲಾಶ್ನ ಕರ್ಕೊಂಡು ಬರ್ತಿದ್ದಾರೆ. ಅದಕ್ಕೇನ್ ತಯಾರಿ ಬೇಕೋ ನೋಡು. ಸರಿ ರೀ. ಅಂದ್ರೆ ನಾಳೆಯಿಂದ ಮದ್ವೆ ಕೆಲ್ಸದಲ್ಲಿ ಪ್ರಿಯಾ ಫುಲ್ ಬ್ಯುಸಿ ಅಂತಾಯ್ತು. ಎನಿವೇಸ್, ಕಂಗ್ರಾಟ್ಸ್ ಅಕ್ಕ. ಇನ್ನು 5 ದಿನದಲ್ಲಿ ನನ್ನ ಮುದ್ದಿನ ಮಗಳು ಹಸೆಮಣೆ ಏರ್ತಿದ್ದಾಳೆ ಅಂತಂದ್ರೆ ತುಂಬಾ ಖುಷಿ ಆಗ್ತಿದ್ಯಮ್ಮ. ಅಮ್ಮ, ನರ್ಸರಿಗೆ ಹೋಗಿ ಬರ್ತೀನಿ. ಬಾಯ್. ಸರಿ ಸುಜಾತ, ನನ್ಗೊಂದ್ ಸಣ್ಣ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಸರಿ ರೀ. ಬನ್ನಿ ಅಪ್ಪ, ನಾನ್ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲಮ್ಮ, ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ. ಹಾಸ್ಪಿಟಲ್ಗ? ಮತ್ತ್ಯಾಕಪ್ಪ? ಹೇಳಿದ್ನಲ್ಲಮ್ಮ, ಒಬ್ಬ ಹುಡುಗ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅಂತ. ಅವ್ನು ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ದೆ. ನಾನು ನಿಮ್ ಜೊತೆಗೆ ಬರ್ತೀನಿ. ಬನ್ನಿ ಅಪ್ಪ. ನೀನ್ ಯಾಕಮ್ಮ? ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಒಬ್ಬ ವ್ಯಕ್ತಿ ನೀವ್ ಅಷ್ಟೊಂದು ಹೋಗ್ಬೀಳ್ತಿದ್ದೀರಾ ಅಂದ್ರೆ ನಾನು ಅವ್ರನ್ನ ನೋಡ್ಬೇಕು. ಸರಿ ಬಾ. ಇಲ್ಲಿ ಯಾಕಮ್ಮ ನಿಲ್ಸ್ದೆ? ಅಮ್ಮ ಅವ್ರಿಗೆ ಹರಕೆ ಹೊತ್ತು ಮುಡುಪ್ ಕಟ್ಟಿದ್ರೆ ನಾವ್ ಕೋರ್ಕೊಂಡಿದ್ದು ಈಡೇರುತ್ತೆ ಅಂತ ನೀವೇ ಹೇಳಿದ್ರಲ್ಲಪ್ಪ. ನೀವ್ ತುಂಬಾ ಅಭಿಮಾನ ಇಟ್ಕೊಂಡಿರೋ ಆ ಹುಡ್ಗ ಬೇಗ ಹುಷಾರಾಗ್ಲಿ ಅಂತ ಹರಕೆ ಹೊತ್ಕೊಂಡು ಮುಡುಪ್ ಕಟ್ ಬರ್ತೀನಿ. ಒಳ್ಳೆ ಆಲೋಚನೆ ನಮ್ಮ, ಹೋಗಿ ಮುಡುಪ್ ಕಟ್ಟು. ದೇವ್ರೆ, ಹಾಸ್ಪಿಟಲಲ್ಲಿರೋ ನಮ್ಮಪ್ಪ ಇಷ್ಟಪಡೋ ಆ ವ್ಯಕ್ತಿ ಬೇಗ ಹುಷಾರಾಗ್ಲಿ ಅಂತ ಮುಡುಪ್ ಕಟ್ತಿದ್ದೀನಿ. ನನ್ನ ಕೋರಿಕೆ ನೆರವೇರಿಸು.